ಮೂರ್ಖರು ಪಂಡಿತರನ್ನು ದ್ವೇಷಿಸುತ್ತಾರೆ, ಧನವಿಲ್ಲದ ಬಡವರು ಶ್ರೀಮಂತರನ್ನು ದ್ವೇಷಿಸುತ್ತಾರೆ. ವೇಷಿಯಾದವಳು ಕುಲಸ್ತ್ರೀಯನ್ನು ದ್ವೇಷದಿಂದ ಕಾಣುತ್ತಾಳೆ, ಅದೃಷ್ಟವಂತರನ್ನು ದುರದೃಷ್ಟಶಾಲಿಗಳು ದ್ವೇಷಿಸುತ್ತಾರೆ. ಯಾರಿಗೆ ಯಾವುದು ದೊರೆತಿರುವುದಿಲ್ಲವೋ ಅದು ಇನ್ನೊಬ್ಬರಿಗೆ ದೊರೆತಾಗ ಅವರ ಬಗ್ಗೆ ಅಸೂಯೆ ಮೂಡುವುದು ಸಹಜ. ಮೂರ್ಖನಾದವನಿಗೆ ವಿದ್ಯೆ ಒಲಿಯುವುದಿಲ್ಲ, ಅವನಿಗೆ ಪಂಡಿತನನ್ನು ಕಂಡರೆ ತನಗೆ ಅಂತಹ ಪಾಂಡಿತ್ಯವಿಲ್ಲವಲ್ಲ ಎಂದು ದುಃಖವಾಗುತ್ತದೆ. ಅದು ಪಂಡಿತರ ಮೇಲೆ ದ್ವೇಷವಾಗಿ ಪರಿಣಮಿಸುತ್ತದೆ. ಹಾಗೆಯೇ ಬಡವರಿಗೆ ಶ್ರೀಮಂತರನ್ನು ಕಂಡರೆ ಆ ಸಂಪತ್ತು ತಮಗಿಲ್ಲವಲ್ಲ ಎಂಬ ಅಸೂಯೆ ಉಂಟಾಗುತ್ತದೆ. ವೇಶ್ಯೆಯಾದವಳಿಗೆ ಕುಲಸ್ತ್ರೀಗೆ ದೊರೆಯುವ ಪ್ರೀತಿ ಮತ್ತು ಮರ್ಯಾದೆಗಳು ದೊರೆಯುವುದಿಲ್ಲ. ದುರದೃಷ್ಟವಂತರು ಕೈ ಹಾಕಿದ ಕೆಲಸದಲ್ಲೆಲ್ಲ ನಷ್ಟವನ್ನೇ ಅನುಭವಿಸುತ್ತಾರೆ. ಅದೇ ಅದೃಷ್ಟವಂತರಿಗೆ ಒಳ್ಳೆಯ ಫಲ ದೊರೆಯುತ್ತದೆ. ಇದರಿಂದ ಅವರಲ್ಲಿ ದ್ವೇಷ ಭಾವನೆ ಮೂಡುತ್ತದೆ. ಆಲಸ್ಯದಿಂದ ವಿದ್ಯೆಯು ನಷ್ಟವಾಗುವುದು. ಸ್ತ್ರೀಯರನ್ನು ಬೇರೆಯವರ ಹತ್ತಿರ ಬಿಟ್ಟರೆ ಶೀಲಭ್ರಷ್ಟರಾಗುವ ಸಂಭವ ಹೆಚ್ಚು. ಹೊಲದಲ್ಲಿ ಸ್ವಲ್ಪವೇ ಬೀಜವನ್ನು ಬಿತ್ತಿದರೆ ಬೆಳೆ ಚೆನ್ನಾಗಿ ಬರುವುದಿಲ್ಲ. ನಾಯಕನಿಲ್ಲದ ಸೈನ್ಯವು ಚೆಲ್ಲಾಪಿಲ್ಲಿಯಾಗುತ್ತದೆ. ವಿದ್ಯೆಗೆ ಸೋಮಾರಿತನವೇ ಶತ್ರು. ವಿದ್ಯಾರ್ಥಿಯಾದವನು ಆಲಸ್ಯವನ್ನು ತೊರೆದು ಶ್ರದ್ಧೆಯಿಂದ ಅಭ್ಯಾಸ ಮಾಡಬೇಕು, ಇಲ್ಲದಿದ್ದರೆ ವಿದ್ಯೆ ಸಿದ್ಧಿಸುವುದಿಲ್ಲ. ಹೆಣ್ಣು ಮಕ್ಕಳನ್ನು ಪರರ ಆಶ್ರಯದಲ್ಲಿ ಬಿಟ್ಟರೆ ಅವರಿಗೆ ತಿಳುವಳಿಕೆ ಹೇಳುವ ಸ್ವಜನರು ಇಲ್ಲದೆ ಮತ್ತು ಪರಿಸ್ಥಿತಿಗಳಿಂದಲೂ ಶೀಲವನ್ನು ಕಳೆದುಕೊಳ್ಳುವ ಪ್ರಸಂಗ ಬರಬಹುದು. ಅವಳು ಬಾಲ್ಯದಲ್ಲಿ ತಂದೆಯ ಮನೆಯಲ್ಲಿ ಮತ್ತು ಯೌವನದಲ್ಲಿ ಪತಿಯ ಅಧೀನದಲ್ಲಿ ಇರಬೇಕು. ಹೊಲದಲ್ಲಿ ಹೆಚ್ಚಿನ ಬೀಜಗಳನ್ನು ಚೆಲ್ಲಿದಾಗ ಕೆಲವು ಬೀಜಗಳು ಮೊಳಕೆ ಒಡೆಯದಿದ್ದರೂ ಸಾಕಷ್ಟು ಸಸಿಗಳು ಬಂದು ಉತ್ತಮ ಫಸಲನ್ನು ಪಡೆಯಬಹುದು. ಹಾಕುವಾಗಲೇ ಕಡಿಮೆ ಬೀಜಗಳನ್ನು ಹಾಕಿದರೆ ಸಹಜವಾಗಿ ಕಡಿಮೆಯಾಗುವುದು. ಸೈನ್ಯವನ್ನು ಮುನ್ನಡೆಸಲು ಉತ್ತಮ ನಾಯಕನ ಅವಶ್ಯಕತೆ ಇದೆ. ಅವನ ಪ್ರೋತ್ಸಾಹದಿಂದ ಸೈನಿಕರು ಧೈರ್ಯದಿಂದ ಮುನ್ನುಗ್ಗುತ್ತಾರೆ. ಅಂತಹ ನಾಯಕನಿಲ್ಲದಿದ್ದರೆ ಸೈನ್ಯದಲ್ಲಿ ಶಿಸ್ತು ಉತ್ಸಾಹಗಳಿಲ್ಲದೆ ಅದು ಸೋಲನ್ನು ಕಾಣಬೇಕಾಗುತ್ತದೆ. ವಿದ್ಯೆಯು ಬುದ್ಧಿಯಲ್ಲಿ ಧರಿಸಲ್ಪಡಬೇಕಾದರೆ ಚೆನ್ನಾಗಿ ಅಭ್ಯಾಸ ಮಾಡಬೇಕು. ವಂಶವು ಉನ್ನತಿಗೆ ಬರಬೇಕಾದರೆ ಶೀಲವೇ ಮುಖ್ಯ. ಆರ್ಯನೆಂದರೆ ಉತ್ತಮ ಆಚಾರವುಳ್ಳವನು. ಕೋಪವು ಕಣ್ಣುಗಳಿಂದಲೇ ಗೊತ್ತಾಗುತ್ತದೆ. ಮಾಡಬೇಕಾದ ಕೆಲಸಗಳನ್ನು ಮಾಡುವವನು, ಮಾಡಬಾರದ ಕೆಲಸಗಳನ್ನು ಮಾಡದಿರುವವನು ಒಳ್ಳೆಯ ಆಚಾರವಂತನು ಆರ್ಯನು. ಅವನ ಗುಣಗಳಿಂದಲೇ ಅವನು ಆರ್ಯನೇ ಅಥವಾ ಅನಾರ್ಯನೇ ಎನ್ನುವುದು ನಿರ್ಧಾರವಾಗುತ್ತದೆ. ಕೋಪವು ಕಣ್ಣುಗಳಿಂದಲೇ ಗೊತ್ತಾಗುತ್ತದೆ. ಕೋಪಗೊಂಡವನ ಕಣ್ಣುಗಳು ಕ್ರೂರವಾಗುತ್ತವೆ ಮತ್ತು ಕೆಂಪಾಗುತ್ತವೆ. ಧರ್ಮವು ಧನದಿಂದ ಕಾಪಾಡಲ್ಪಡುತ್ತದೆ, ವಿದ್ಯೆಯು ಯೋಗದಿಂದ ಕಾಪಾಡಲ್ಪಡುತ್ತದೆ. ಹಾಗೆಯೇ ಮೃದು ಸ್ವಭಾವದಿಂದ ರಾಜನ ಉತ್ತಮ ಸ್ತ್ರೀಯಿಂದ ಮನೆಯ ರಕ್ಷಣೆ ಆಗುತ್ತದೆ. ಧನವಂತನಾದವನು ದಾನ ಮಾಡುವುದು, ಕೆರೆ ಕಟ್ಟೆಗಳು ಮುಂತಾದವುಗಳನ್ನು ನಿರ್ಮಿಸುವುದು ಮುಂತಾದ ಧರ್ಮ ಕಾರ್ಯಗಳನ್ನು ಮಾಡಬಹುದು. ಆದ್ದರಿಂದ ಧನದಿಂದ ಧರ್ಮವು ಕಾಪಾಡಲ್ಪಡುತ್ತದೆ ಎಂದು ಆಚಾರ್ಯರು ಹೇಳಿರುತ್ತಾರೆ. ಯೋಗವೆಂದರೆ ಮಾಡುವ ಕೆಲಸದಲ್ಲಿ ಕೌಶಲ್ಯ. ಅಂತಹ ಕೌಶಲ್ಯದಿಂದ ವಿದ್ಯೆಯು ರಕ್ಷಿಸಲ್ಪಡುತ್ತದೆ. ಕುಶಲರಾದವರು ವಿದ್ಯೆಯಲ್ಲಿ ಹೆಚ್ಚಿನ ಪ್ರಗತಿಯನ್ನು ಸಾಧಿಸುತ್ತಾರೆ. ರಾಜನು ಮೃದು ನುಡಿಗಳಿಂದ ಪ್ರಜೆಗಳಲ್ಲಿ ವಿಶ್ವಾಸವನ್ನು ಸಂಪಾದಿಸಬೇಕು. ಕ್ರೂರಿಯಾದ ರಾಜನಿಗೆ ಜನರು ಭಯಪಡುತ್ತಾರೆ ಮತ್ತು ಅವನನ್ನು ದ್ವೇಷಿಸುತ್ತಾರೆ. ರಾಜ್ಯವು ಸುಸ್ಥಿತಿಯಲ್ಲಿರಬೇಕಾದರೆ ಪ್ರಜೆಗಳ ಪ್ರೀತಿ ವಿಶ್ವಾಸ ಮುಖ್ಯ. ಗೃಹಿಣಿಯು ಒಳ್ಳೆಯವಳಾದರೆ ಮನೆಯ ಎಲ್ಲಾ ಕಾರ್ಯಗಳು ಸುಗಮವಾಗಿ ನಡೆಯುತ್ತವೆ. ವೇದಗಳಲ್ಲಿ ಪಾಂಡಿತ್ಯವನ್ನು ಸಾಧಿಸುವುದೇ ಬೇರೆ, ಶಾಸ್ತ್ರೀಯವಾದ ಆಚಾರವೇ ಬೇರೆ. ಇದರಿಂದ ಕೆಟ್ಟ ಮಾತುಗಳು ಶಾಂತವಾಗಬಹುದು, ಇಲ್ಲದಿದ್ದರೆ ಜನರು ದುಃಖಿಗಳಾಗುತ್ತಾರೆ. ವೇದ ಮುಂತಾದವುಗಳಲ್ಲಿ ಪಾಂಡಿತ್ಯವನ್ನು ಪಡೆದವರೆಲ್ಲ ಆಚಾರವಂತರೆಂದು ಹೇಳಲಾಗುವುದಿಲ್ಲ. ಪಾಂಡಿತ್ಯವೇ ಬೇರೆ, ಆಚಾರವೇ ಬೇರೆ. ಆಚಾರವು ಸುಸಂಸ್ಕೃತ ನಡತೆಯಾಗಿದೆ. ವಿದ್ವತ್ತು ಕೇವಲ ಪುಸ್ತಕದ ವಿದ್ಯೆಯಾಗಬಹುದು. ಅಂತಹ ಆಚಾರದಿಂದ ಅಪವಾದಗಳು ಮತ್ತು ಕೆಟ್ಟ ಮಾತುಗಳು ಶಾಂತವಾಗುತ್ತವೆ. ಜನರು ಸಂತುಷ್ಟ ಪಡುತ್ತಾರೆ, ಇಲ್ಲದಿದ್ದರೆ ಜನರು ಕ್ಲೇಶವನ್ನು ಅನುಭವಿಸಬೇಕಾಗುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.